ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಮೂವರು ಕುಖ್ಯಾತ ದರೋಡೆಕೋರರ ಬಂಧನ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಸಂಚಲನ ಮೂಡಿಸಿದ್ದ ಚೈನ್ ಸ್ನ್ಯಾಚಿಂಗ್, ಕಿಡ್ನಾಪ್ ಮತ್ತು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೂವರು ಕುಖ್ಯಾತ ದರೋಡೆಕೋರರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಪ್ರದೇಶದಲ್ಲಿ ವಾಕಿಂಗ್ ಮಾಡ್ತಾ ಇದ್ದ ಮಹಿಳೆಯೊಬ್ಬರು ಚಿನ್ನದ ಮಾಂಗಲ್ಯ ಸರ ಕಿತ್ಕೊಂಡು ಪರಾರಿಯಾಗಿದ್ದ ಪ್ರಕರಣ ಸೇರಿದಂತೆ ಚದುಲಪುರ ಗೇಟ್ ಬಳಿ ಬಸ್ಗಾಗಿ ಕಾಯ್ತಾ ಇದ್ದ ವ್ಯಕ್ತಿಯನ್ನ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಹಣ ಕಸಿದುಕೊಂಡು ಓಡು ಹೋಗಿದ್ದ ಪ್ರಕರಣದಲ್ಲಿಯೂ ಇದೇ ಆರೋಪಿಗಳು ಭಾಗಿಯಾಗಿದ್ರು ಅಂತ ತಿಳಿದು ಬಂದಿದೆ. ಇಷ್ಟೇ ಅಲ್ಲದೆ ಚಿಂತಾಮಣಿ ಹಾಗೂ ಬೆಂಗಳೂರು ನಗರದ ವರ್ತೂರು ಸೇರಿದಂತೆ ಹಲವೆಡೆ ನಡೆದ ದರೋಡೆ ಪ್ರಕರಣದಲ್ಲಿ ಕೂಡ ಇವರ ಪಾತ್ರವಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಬಂಧಿತ ಆರೋಪಿಗಳಾದ ನಾಗೇಶ್, ಜುಬೇರ್ ಖಾನ್ ಹಾಗೂ ಶಶಾಂಕ್ ಎಂದು ಗುರುತಿಸಲಾಗಿದೆ. ಇನ್ನೊಬ್ಬ ಆರೋಪಿ ಮರಿಲಿಂಗ ನಾಯಕ ಪರಾರಿಯಾಗಿದ್ದಾನೆ. ನಾಗೇಶ್ ಮತ್ತು ಜುಬೇರ್ ಖಾನ್ ಬೆಂಗಳೂರಿನವರಾಗಿದ್ದು, ಶಶಾಂಕ್ ತುಮಕೂರು ಜಿಲ್ಲೆಯ ತಿಪ್ಟೂರು ಮೂಲದವನಾಗಿದ್ದಾನೆ. ಬಂಧಿತರಿಂದ ಸುಮಾರು 103 ಗ್ರಾಂ ಚಿನ್ನಾಭರಣಗಳು, 2.44 ಕೆಜಿ ಬೆಳ್ಳಿ ವಸ್ತುಗಳು ಹಾಗೂ ಒಂದು ರೆಡ್ಸ್ ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸದ್ಯ ಈ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 23 ಮಾರ್ಚ್ ನೈಟ್ ಒಂದು ಚೈನ್ ಸ್ನ್ಯಾಚಿಂಗ್ ರಿಪೋರ್ಟ್ ಆಗಿತ್ತು. ಇದು ಬೇಸಿಕಲಿ ವಾಪಸಂದ್ರ ಹತ್ರ ಯಾರು ಒಬ್ರು ಅಸಾಮಿಗಳು ಗಾಡಿ ಸ್ಟಾಪ್ ಮಾಡಿ ಆಮೇಲೆ ಯಾರು ವಾಕಿಂಗ್ ಮಾಡ್ತಾ ಇದ್ರು ಲೇಡಿ ಅವರಿಂದ ಕಿತ್ಕೊಂಡು ಹೋಗಿದ್ದಾರೆ. ಈ ತರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 23 ನೈಟ್ ಅರೌಂಡ್ 10 ಗಂಟೆಗೆ. ಆಮೇಲೆ ಈ ಕೇಸ್ ನಾವು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ, ಚೆನ್ನು ಸಲಿಗೆದು ಕೇಸ್. ಆಮೇಲೆ ಸೇಮ್ ನೈಟ್ ಅಂದ್ರೆ ಮಿಡ್ ನೈಟ್ ಆದ್ಮೇಲೆ 24th ಡೇಟ್ ಬಂತು. ಆ ದಿನ ಬೆಳಿಗ್ಗೆ ನಮಗೆ ಒಬ್ರು ವಿಕ್ಟಿಮ್ ಸ್ಟೇಷನ್ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಮೆಗಾ ಡೇರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರಾದ್ರಿಗೆ ಲೆಫ್ಟ್ ಕೇಳಕ್ಕೆ ರೋಡಲ್ಲಿ ನಿಂತಿದ್ರು ಅವ್ರ ಶಿಫ್ಟ್ ಆದ್ಮೇಲೆ. ಆ ಟೈಮ್ಗೆ ಅವರಿಗೆ 4 ಜನ ಒಬ್ರು ಗಾಡಿ ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಹೊಡೆದಿದ್ದಾರೆ. ಮತ್ತೆ ಅವರ ಹತ್ರ ಏನೇನು ಐಟಮ್ಸ್ ಇತ್ತು ಅದು ಕಿತ್ಕೊಳ್ಳಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಅವರಿಗೆ ಪೂರ್ತಿ ರಾತ್ರಿ ದೇವನಹಳ್ಳಿ, ಬೆಂಗಳೂರು ಅಕ್ಕಪಕ್ಕ ಸರೌಂಡಿಂಗ್ಸ್ ಅಲ್ಲಿ ಓಡಾಡಿದ್ದಾರೆ ಅವ್ರ ಜೊತೆಗೆ ಗಾಡಿಯಲ್ಲಿ. ಆಮೇಲೆ ಅವ್ರದ್ದು ಒಂದು ATM ಕಾರ್ಡಿಂದ ಈ ಯಾವ್ದಿದೆ ಒಂದು HDFC ಬ್ಯಾಂಕ್ ATM ಇಂದ ಅವರ ಅಕೌಂಟ್ ಅಲ್ಲಿ 2600 ರುಪೀಸ್ ಇತ್ತು. ಅದನ್ನು ವಿಡ್ರಾ ಮಾಡಿ ಅವರಿಗೆ ಆಮೇಲೆ ಮತ್ತೆ ಹೊಡೆದಿದ್ದಾರೆ. ಮತ್ತೆ ಸಾದಲ್ಲಿ ಗೇಟ್ ಹತ್ರ ಅವರಿಗೆ ಡ್ರಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವರು ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ಡೈರಿದು ಅಸಿಸ್ಟೆಂಟ್ ಮ್ಯಾನೇಜರ್, ಅವರು ಅವ್ರ ಫ್ರೆಂಡ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಸ್ವಲ್ಪ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಸ್ಟೇಷನ್ ಬಂದು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ 2 ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇದು ಸೆಕೆಂಡ್ ಕಂಪ್ಲೇಂಟ್ ನಂದಿ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅದು ಕೂಡ ರಾಬರಿದು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ನಾವು ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಟೈಮಲ್ಲಿ ನಮಗೆ ಗೊತ್ತಾಯ್ತು ಈ ಕೇಸಲ್ಲಿ ಗಾಡಿ ಯಾವುದು ಯೂಸ್ ಆಗಿದೆ, ಆ ಗಾಡಿ ಕೂಡ ಒಂದು ಕಳ್ಳತನ ಕೇಸಲ್ಲಿ ವರ್ತೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಗಾಡಿದು ಕಳ್ಳತನ ಕೇಸ್ ಕೂಡ ಮಾರುತಿ ರಿಟ್ಸ್ ಕಾರ್. ಈ ಕೇಸಲ್ಲಿ ನಾವು ಟೋಟಲ್ ನಮ್ಮ ಟೀಮ್ DSP ಪ್ರಕಾಶ್ ನೇತೃತ್ವದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಆ ಟೈಮ್ಗೆ PSI ಹರೀಶ್, ಮತ್ತೆ ಈಗ ಹೊಸದಾಗಿ ಬಂದಿದ್ದಾರೆ ಡೊಂಡಪ್ಪ ಬರ್ಕಿ, ಮತ್ತೆ ನಮ್ಮ ರೂರಲ್ PSI ಹರೀಶ್, ಮತ್ತೆ ನಮ್ಮ ಟೌನ್ PSI ಅಮರ್, ಇವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಆರೋಪಿಗಳಿಗೆ ಪತ್ತೆ ಮಾಡಿದ್ದಾರೆ. ಕೇಸಲ್ಲಿ ನಾವು ಒಬ್ರು ಫಸ್ಟ್ ಆರೋಪಿ A1 ನಾಗೇಶ್ ಆರ್, ಇವರದು ಅರೌಂಡ್ 25 ಇಯರ್ಸ್ ಏಜ್ ಇದೆ. ಇವರದು ವಾಸ ಗೋವಿಂದಪ್ಪ ಲೇಔಟ್ ಬೆಂಗಳೂರಲ್ಲಿದೆ. ಇವರ ಮೇಲೆ ಆಲ್ರೆಡಿ ಅರೌಂಡ್ ಮೋರ್ ದೆನ್ 15 ಕೇಸಸ್ ರಿಜಿಸ್ಟರ್ ಇದೆ, MOB ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ಆಮೇಲೆ ಸೆಕೆಂಡ್ ಆರೋಪಿ ಜುಬೇರ್ ಖಾನ್, ಅರೌಂಡ್ 21 ಇಯರ್ಸ್ ಏಜ್ ಇದೆ ಇವರದು. ಇವರು ಬೆಂಗಳೂರದವರು. ಮತ್ತೆ ಇನ್ನೊಬ್ರು ಆರೋಪಿ ಶಶಾಂಕ್, ಇವರು ತಿಪ್ಟೂರು ಟೌನ್ ತುಮಕೂರು ಜಿಲ್ಲೆದವರು. ಇವರದು ಕೂಡ 26 ಇಯರ್ಸ್ ಏಜ್. ಇನ್ನೊಬ್ರು ಆರೋಪಿ ಈಗ ಮರಿಲಿಂಗ ನಾಯಕ್, ಇವರು ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ. ಇವರಿಗೆ ಕೂಡ ನಾವು ಹುಡುಕ್ತಾ ಇದ್ವಿ, ಇವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ.
ಈ ಟೋಟಲ್ 4 ಕೇಸ್. ಮತ್ತೆ ಇನ್ನೊಂದು, ಯಾವಾಗ ನಾವು ಈ ಆರೋಪಿ ನಾಗೇಶ್ಗೆ ಯಾವಾಗ ಅರೆಸ್ಟ್ ಮಾಡಿದ್ವಿ ಆ ಟೈಮ್ಗೆ ಇನ್ನೊಂದು ಕ್ರೈಮ್ ಬಗ್ಗೆ ಕೂಡ ನಮ್ಗೆ ಪತ್ತೆ ಆಯ್ತು. ಈ ಕ್ರೈಮ್ ಬೇಸಿಕ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 113/2026 ಈ ಕೇಸ್ ಮನೆ ಕಳ್ಳತನದ ಕೇಸ್ ಇತ್ತು. ನೈಟ್ ಆಕ್ಟಿವಿಟಿ ಆಗಿತ್ತು. ಆ ಕೇಸಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ, ಇವರು ಕಮಿಟ್ ಮಾಡಿದ್ದಾರೆ ಆ ಕೇಸ್ ಕೂಡ. ಸೊ ಆ ಕೇಸ್ ಅಲ್ಲಿ ಇವರಿಂದ 2 kg 44 ಗ್ರಾಮ್ ಸಿಲ್ವರ್ ರಿಕವರಿ ಆಗಿದೆ, ಮತ್ತೆ 97 ಗ್ರಾಮ್ ಗೋಲ್ಡ್ ರಿಕವರಿ ಕೂಡ ಆಗಿದೆ ಆ ಕೇಸಲ್ಲಿ. ಸೊ ಟೋಟಲ್ ಈಗ 4 ಕೇಸಸ್ ಈ ಆರೋಪಿಗಳ ಮೇಲೆ ನಾವು ಅರೆಸ್ಟ್ ಮಾಡಿದೀವಿ. ಆಮೇಲೆ 4 ಕೇಸ್ ಸಾಲ್ವ್ ಆಗಿದೆ. ಫಸ್ಟ್ ನಮ್ ಚಿಕ್ಕಬಳ್ಳಾಪುರ ಟೌನ್ದು ಚೈನ್ ಸ್ನ್ಯಾಚಿಂಗ್, ನಂದಿ ಪೊಲೀಸ್ ಸ್ಟೇಷನ್ ಚೈನ್ ಸ್ನ್ಯಾಚಿಂಗ್ ಕೇಸ್, ಚಿಂತಾಮಣಿ ಗ್ರಾಮಾಂತರದ್ದು HBT ಹೌಸ್ ಥೆಫ್ಟ್ ನೈಟ್ ಟೈಮ್ದು, ಆಮೇಲೆ ಈ ವರ್ತೂರ್ ಪೊಲೀಸ್ ಸ್ಟೇಷನ್ದು ಕಾರ್ ಕಳ್ಳತನ ಕೇಸ್. ಈ 4 ಕೇಸ್ ನಾವು 4 ಕೇಸಲ್ಲಿ ಇವರಿಗೆ ಅರೆಸ್ಟ್ ಮಾಡಿ ಟೋಟಲ್ ಅರೌಂಡ್ ಎಲ್ಲ ವ್ಯಾಲ್ಯೂ 17 ಲಕ್ಷ ಅರೌಂಡ್ ಅಮೌಂಟ್ ವ್ಯಾಲ್ಯೂದು ನಾವು ರಿಕವರಿ ಮಾಡಿದೀವಿ, ಕಾರ್ ಸೇರಿ. ಕೇಸಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಲ್ ಟೀಮ್ ಮತ್ತೆ ಕ್ರೈಮ್ ಟೀಮ್ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಇದನ್ನು ಬೇಗ ಪತ್ತೆ ಮಾಡಿದ್ದಾರೆ. ಮತ್ತೆ ಜೊತೆಗೆ ಬೇರೆ ಸ್ಟೇಷನ್ಸ್ ಕೇಸಸ್ ಕೂಡ ಮತ್ತೆ ಬೇರೆ ಡಿಸ್ಟ್ರಿಕ್ಟ್ ಕೇಸಸ್ ಕೂಡ ಪತ್ತೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸದ್ಯ ಪೊಲೀಸರ ತ್ವರಿತ ಕಾರ್ಯಾಚರಣೆಯಿಂದ ಹಲವಾರು ಪ್ರಕರಣಗಳಿಗೆ ತೆರೆ ಬಿದ್ದಿದ್ದು ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.